ಗೊಂಬೆ 2 ದಿನದಿಂದ ಮಗ ಯಾಕೋ ಸಪ್ಪಗಿತ್ತು, ಮತ್ತೆ ಚಿಗುರ್ಕಣದ ಇವಾಗ. ಅಮ್ಮನ್ ಬೆನ್ನೆ ಏರ್ತಿಲ್ಲ ಮೇಡಮ್, ಅವರು ದೊಡ್ಡವರಾಗಿದ್ದಾರೆ ಇವಾಗ, ಟೈಮ್ ಇಲ್ಲ. ಗೊಂಬೆ ಎತ್ಕೋ, ಜೊತೆ ಎತ್ಕೋ ನೀನು ಮುಂದೆ. ನೋಡಿಲ್ಲ, ಏನೋ ಜಡೆ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಗೊಂಬೆ. ಇದು ಹೆಸರು ಕ್ಯಾಟ್ ಹೇರ್ ಸ್ಟೈಲ್ ಅಂತ. ನೋಡಲಿ, ಕಿತ್ತಾಕ್ತಾಳೆ ನಿನ್ ಜುಟ್ನ ಅವಳು. ಅಯ್ಯೋ, ಕ್ಯಾಟ್ ಹೇರ್ ಸ್ಟೈಲ್ ಅಂತ. ನಿಮ್ಗೂ ಬೇಕಾ? ಫ್ರೀ, ಬನ್ನಿ ನಮ್ಮನೆಗೆ. ಹೇರ್ ಸ್ಟೈಲ್ ನಿಮ್ ಜುಟ್ಟು ಗಟ್ಟಿಗಿದ್ರೆ ಬನ್ನಿ ನಮ್ಮನೆಗೆ. ಇದು ಜುಟ್ಟ ತಲೆನೇ ಗಟ್ಟಿ ಇರಬೇಕು. ಇಲ್ಲಿ ನೋಡಿ ಬನ್ನಿ, ಚೆನ್ನಾಗಿದೆ ಕ್ಯಾಟ್ ಹೇರ್ ಸ್ಟೈಲ್. ನೋಡಿ, ಚೆನ್ನಾಗಿದ್ಯಾ? ಅಲ್ಲಿ ನೋಡಲ್ಲ ಹಾಕೊಂಡು ಕಡಿತಿರೋದು. ಅಮ್ಮ, ಅವಳು ಕೂತ್ಕೊಳ್ಳೋದು ಹಿಂಗೆ ಕೆಲ್ಸಕ್ಕೆ. ಏನ್ ಕೆಲ್ಸಮ್ಮ ನಿನಗೆ? ಕ್ಯಾಟ್ ಹೇರ್ ಸ್ಟೈಲ್ ಅಂತ ಯಾರು ಮಾಡಿರಲ್ಲ, ಯಾರು ಮಾಡಿರಲ್ಲ. ಕ್ಯಾಟ್ ಹೇರ್ ಸ್ಟೈಲ್ ಅಂತ ವರ್ಲ್ಡ್ ರೆಕಾರ್ಡ್ ಇವಳು ಮಾಡ್ತಾ ಇರೋದು, ಗಿನ್ನಿಸ್ ರೆಕಾರ್ಡ್. ಗೊಂಬೆ, ಜುಟ್ಟು ಮುಂದೆ ಹಾಕೋ ನೀನು. ಮಮ್ಮಿ ತಿಂಡಿ ತಿನ್ಬೇಕು ಕಂದಮ್ಮ. ಜುಟ್ಟು ಮುಂದೆ ಹಾಕೋ ನೀನು. ಹಾ, ರುಚಿಯಾಗಿದೆಯಾ? ಕ್ಲಿಪ್ ಬೇರೆ ಇದೆ ಅದಕ್ಕೆ. ಭಗವಂತ, ನೀನ್ ಹೇಳಿದ್ರೆ ಜುಟ್ಟು ಉದ್ದ ಬರಲಿರ್ತಾನೆ, ಬೆಳೆಯುತ್ತಾನೆ. ರಾಮ್ ರಾಮ. ಯಾಕೆಮ್ಮ ನಾನು ಜುಟ್ಟು ಉದ್ದ ಮಾಡ್ತೇನೆ, ನೀನು ಇಷ್ಟು ಉದ್ದ ಬರುತ್ತಾ? ಹಲೋ ಡುಮ್ಸಿ ಬಂಗಾರ, ಆಯ್ತಮ್ಮ. ಅಮ್ಮನ ಹತ್ರ ಜುಟ್ಟಲ್ಲಿ ಆಟಾಡಿ ಗಂಟು ಕಟ್ಟು ಹಾಕೋತೀನಿ. ಗಂಟು ಕಟ್ಟಿದ್ರು ಬರ್ತಾಳೆ. ನೋಡಲ್ಲ ಅವಳಿಗೆ ಬಿಚ್ಚ ಗೊತ್ತಿದ್ದು. ಇವತ್ತು ಸ್ಪೆಷಲ್ ಮೈಸೂರು ಸೊಪ್ಪಿನ ಮೇಲೊಗ್ರ ಅಂತ. ಸೊಪ್ಪಿನ ಮೇಲೊಗ್ರೆ. ಸೊಪ್ಪಲ್ಲಿ ಅಂತಾನು ಹೇಳ್ಬೋದು, ಮೇಲೊಗ್ರ ಅಂತಾನು ಹೇಳ್ಬೋದು. ಓಕೆ, ತುಂಬಾ ಸಿಂಪಲ್, ಫಾಸ್ಟ್ ಆಗುತ್ತೆ, ಸಖತ್ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ನೋಡಿ, ಮೇಲೊಗ್ರೆ ಮಾಡ್ತಾ ಇದ್ದಾರೆ ಇವತ್ತು. ಸೊಪ್ಪಿನ ಮೇಲೊಗ್ರೆ. ತೊಗರಿಬೇಳೆ ತೊಳ್ಕೊಂಡು ಸ್ವಲ್ಪ ಅರಿಶಿನ ಹಾಕಿಟ್ಟಿದ್ದೀನಿ, ಕುಡಿಯೋ ನೀರಿನಲ್ಲಿ ನೆನೆಸಿದ್ದೀನಿ. ಇವಾಗಲೇ ತೊಳೆದು ಹಂಗೆ ಇಟ್ಟಿರೋದು. ಮೇಯ್ನು ಸಾಸಿವೆ, ಇಂಗು ಇಷ್ಟನ್ನು ರುಬ್ಕೋಬೇಕು. ಇಷ್ಟು ಐಟಮ್ನ, ತೆಂಗಿನಕಾಯಿ, 6 ಮೆಣಸಿನ್ಕಾಯಿ, 2 ಖಾರ ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೀನಿ, ಧೂಳಿರುತ್ತೆ ಅಂದ್ಬಿಟ್ಟು. ಇದನ್ನು ಸೊಪ್ಪು ಅಷ್ಟೇ ಕ್ಲೀನ್ ಮಾಡಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ನೀರು ಇಟ್ಕೊಂಡಿದ್ದೀನಿ. ಯಾವ ಥರ ಪ್ರೊಸೀಜರ್ ಅಂತ ಹೇಳ್ಕೊಡ್ತೀನಿ. ಯಾವ ಸೊಪ್ಪು ಹಾಕೋಬೇಕು ಇದಕ್ಕೆ? ಯಾವ ಸೊಪ್ಪು ಬೇಕಾದ್ರೆ ಹಾಕೋಬೋದು. ದಂಟು ಹಾಕಿದ್ರು ಓಕೆ, ಕೆಂಪು ದಂಟು, ಹಸಿರು ದಂಟು, ಯಾವ್ದು ಬೇಕಾದ್ರೆ ಹಾಕೋಬೋದು. ನಾವಿವಾಗ ಮುಖ್ಯ ಅಷ್ಟೇ. ಸೊಪ್ಪು ಯಾವ್ದು ಬೇಕಾದ್ರೆ ಹಾಕ್ಬೋದು. ನಮ್ಮಲ್ಲಿ ಮೇನ್ ಮ್ಯಾಂಡೇಟ್ರಿ ಸಬ್ಬಕ್ಕಿ ಹಾಕೋತೀವಿ, ಯಾಕಂದರೆ ತುಂಬ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಯಾವುದೇ ಮಸಪ್ಪಾಗಲಿ ಹುಳಿ ಆಗಲಿ ಏನಕ್ಕೂ ನಾನು ಸಬ್ಬಕ್ಕಿ ಜಾಸ್ತಿ ಹಾಕ್ತೀನಿ, ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ. ಯಾವುದಾದ್ರೂ ಹಾಕೋಬೋದು. ಈಗ ಸಬ್ಬಕ್ಕಿ ಪಾಲಕ್ ಮಾತ್ರ ಹಾಕಿರೋದು ನೀನು? 2 ಹಾಕಿದ್ದೀನಿ. ಸಬ್ಬಕ್ಕಿ ಪಾಲಕ್ ಹಾಕಿ ನಾವಿವಾಗ ಮೇಲೊಗ್ರೆ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ತೆಂಗಿನಕಾಯಿ, ಸಾಸಿವೆ, ಇಂಗುನು ರುಬ್ಕೋಬೇಕು. ಓಕೆ, ಒಗ್ಗರಣೆಗಿಲ್ಲ ಇದು. ಒಗ್ಗರಣೆಗೆ ಆಮೇಲೆ ಹಾಕ್ತೀನಿ, ಇವಾಗ ಫಸ್ಟು ರುಬ್ಕೊಳ್ಳೋಕ್ಕೆ. ಫಸ್ಟು ನೀರು ಹಾಕೋಬಾರ್ದಾ? ಹಾಕೋಬೇಕು. ನಾನು ಹೆಚ್ಕೊಂಡಿದ್ದೀನಲ್ಲ ತೆಂಗಿನಕಾಯಿ, ಕ್ಲೀನಾಗಿ ಡ್ರೈ ಆಗಲಿ ಅಂತ. ಆಮೇಲೆ ನೀರು ಹಾಕೋತೀನಿ, ನುಣ್ಣಗಾಗುತ್ತೆ. ಹಾಗೆ ಡ್ರೈ ಮಾಡಿಕೊಂಡ್ರೆ ನುಣ್ಣಗಾಗುತ್ತೆ. ಮೆಣಸಿನ್ಕಾಯಿನೂ ಅಷ್ಟೇ, ಮುರಿದಿಲ್ವಲ್ಲ. ಆಮೇಲೆ ನೀರು ಹಾಕೊಂಡು ರುಬ್ಬಿದ್ರೆ ಹಾಕ್ಕೊಂಡಿದ್ದೀನಿ. ಓಕೆ, ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದಾರೆ. ಈ ಸಾಸಿವೆ ಇರೋದಕ್ಕೆ ಕಪ್ಪಿದೆ, ಕೆಂಪಿದೆ ಬ್ಯಾಡಗಿ ಮೆಣಸಿನ. ಟೊಮೊಟೊನ ಹೇಳೋದು ಮರ್ತೋದ್ರು, ಇವಾಗ ಹೆಚ್ಚ್ತಾ ಇದ್ದಾರೆ. ಟೊಮೊಟೊ ಸಿಪ್ಪೆ ನೋಡಿ ಎಷ್ಟು ಚೆನ್ನಾಗಿ ಹೆಚ್ಚುತ್ತಾರೆ, ಸಣ್ಣಕ್ಕೆ. ನೀಟಾಗಿ ಎಕ್ಸ್ಪೀರಿಯನ್ಸ್. ಹಂಗೆ ನೀಟಾಗಿ ಹಂಗೆ ಕಟ್ಟಿಂಗು. ನನ್ನ 5 ಸ್ಟಾರ್ ಹೋಟ್ಲಲ್ಲಿ ಅಡುಗೆ ಮಾಡಿಕೊಂಡ್ರು ನೀನು ಬಿಡು. ಟೈಮ್ ಇಲ್ಲ, ಹೋಗಲಿಲ್ಲ. ಸಿಪ್ಪೆ ಸುಲ್ಕೋತಾ ಇದ್ದಾರೆ ಇವಾಗ ಟೊಮೊಟೊದು. ಯಾಕಂದರೆ ನಮ್ಮ ಅಪ್ಪಂಗೆ ಬೈ ಸಿಗುತ್ತೆ, ಸೈಡ್ಗೆ ಹಾಕ್ತಾರೆ ಅಂತಲೇ ನಮ್ಮಮ್ಮ ಇದನ್ನು ಮಾಡೋದು. ನೋಡಿ, ಈಸಿ. ಎಣ್ಣೆ ಹಾಕೋತಾ ಇದ್ದಾರೆ ಕುಕ್ಕರಲ್ಲಿ. ಕೂಗಿಸ್ಬೇಕಲ್ವ, ಅದಕ್ಕೆ ಒಂದೇ ಸಲ ಕುಕ್ಕರಲ್ಲಿ ಮಾಡ್ತಾ ಇದ್ದಾರೆ. 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ. ಯಾಕಂದ್ರೆ ಎಲ್ಲ ಎಣ್ಣೆಲೆ ಫ್ರೈ ಮಾಡ್ತಾ ಇರೋದು ನಾವು. ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಬೇರೆ ಹಾಕ್ಬೇಕಾ? ಇದೇ ಸ್ಪೆಷಲ್. ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ಇನ್ನೂ ರುಚಿ. ಆಮೇಲೆ ಸಾಸಿವೆ ರುಬ್ಕೊಂಡಿದೆಯಲ್ಲ, ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ. ಅದು
ಉದ್ದಿನ ಬೇಳೆ ಬೇಯಿತು. ಇವಾಗ ಟೊಮೊಟೊ 2 ಟೊಮೊಟೊ, ಇಲ್ಲಾಂದ್ರೆ ದೊಡ್ಡದಿದ್ದರೆ 1 ಟೊಮೊಟೊ ಸಾಕು. ಟೊಮೊಟೊ ಆಪ್ಷನ್ನು, ಮೇಯ್ನಾಗಿ ಹುಣ್ಸೆಹಣ್ಣು ಬೇಕು, ಹುಣ್ಸೆಹಣ್ಣು ನೀರು. ಟೊಮೊಟೊ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಇಷ್ಟು ಸೊಪ್ಪು ಹಾಕ್ತೀನಿ ಅಂದ್ಕೊಳ್ಬೇಡಿ. ಅಯ್ಯೋ ಹಿಡಿಯುತ್ತೋ ಇಲ್ವೋ ಅನ್ಕೋತೀವಿ ಸೊಪ್ಪನ್ನ. ಅಯ್ಯೋ ಇಷ್ಟಿದು ರುಬ್ತಾ ಇದ್ರೆ ಅಯ್ಯೋ ಇಷ್ಟೇ ಆಗಿಬಿಟ್ಟಿದೆಯಾ ಅಂದ್ಕೊಳ್ಳೋದು. ಆಮೇಲೆ ನೋಡಿ ಫುಲ್ ತುಂಬಿರುತ್ತೆ ಸೊಪ್ಪು, ಕುಕ್ಕರ್ ತುಂಬ. ಅದು ಬೆಂದ ಮೇಲೆ ದೇವ್ರೆ, ಆಮೇಲೆ ಇಷ್ಟೇ ಆಗೋಯ್ತು ಅಂತ ಕೊರಗ್ತೀವಿ. ಎಣ್ಣೆಲಿ ಫ್ರೈ ಆಗಬೇಕಾ? ಹೌದೌದು. ನೋಡು ಇಷ್ಟೇ ಆಗೋಯ್ತು. ಇವಾಗ ಬೇಳೆ ಹಾಕ್ಕೋತೀನಿ. ಬೇಳೆ ಅದಕ್ಕೆ ಆಲ್ರೆಡಿ ಅರಿಶಿನ ಹಾಕಿದ್ದಾರೆ. ಹೌದು. ನೀವು ಯಾವುದಾದ್ರೂ ಬೇಳೆ ಯೂಸ್ ಇದೇ ಜಾಸ್ತಿ ಏನು ನೆನೆಸೋಂಗಿಲ್ಲ, ಯಾಕೆಂದರೆ ಅಡುಗೆ ಮಾಡೋಷ್ಟು ಕೂಡ ತೊಳೆದ್ಬಿಟ್ರೆ ಸಾಕು, ಬೇಗ ಬೆಂದೋಗುತ್ತಿದ್ದು. ಇದು ಹಾಕೊಂಡಿದ ತಕ್ಷಣ ಹುಣಸೆಹಣ್ಣು ನೀರು ಉಪ್ಪು ಹಾಕೊಂಡ್ಬಿಡ್ತೀನಿ ಫಸ್ಟು. ಈ ಕಡೆ ಇದು ಸೊಪ್ಪು ಸಾರು ಅಲ್ಲ, ಈ ಕಡೆ ಇದು ಅಲ್ಲ, ಮಸೊಪ್ಪು ಅಲ್ಲ. ಉಪ್ಪು ಹಾಕ್ಕೊಂಡು ರುಬ್ಬಿದ ಮಸಾಲೆ, ಕಾಯಿ, ಇಂಗು, ಸಾಸಿವೆ, ಇಷ್ಟೇ ಒಣಮೆಣಸಿನ್ಕಾಯಿ. ಕೆಲವ್ರು ಏನು ಮಾಡ್ತಾರೆ, ಬೇಳೆ ಸೊಪ್ಪನ್ನ ಬೇಯಿಸ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಕೋತಾರೆ. 2 ಥರನೂ ಮಾಡ್ಬೋದು, ಈಸಿ. ಇದು ನಮಗೆ ಈಸಿ ಅನಿಸುತ್ತೆ, ಬೇಗ ಕೂಗ್ಬಿಡುತ್ತೆ, ಒಂದೇ ಸಲ ಆಗೋಗುತ್ತೆ ಅಂತ ನಾನು ಈ ಥರ ಮಾಡ್ಕೋತೀನಿ. ಕೆಲವರು ಬೇಳೆ ಬೇಯಿಸ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಇದು ನಾನು ಏನೇನು ಇಂಗ್ರೀಡಿಯೆಂಟ್ ಇದೆ ಅದನ್ನು ಹಾಕ್ಕೊಂಡು ಹೋಗೋದು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ. ಇವಾಗ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು, ನೀರು ಸಾಕಿನ್ನ ಸಾಕು. ಹೌದೌದು, ನೋಡ್ತೀನಿ. ಬೇಳೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡು, ಇದು 2 ಹೊತ್ತಿಗಾಗುತ್ತೆ ನಮ್ಗೆ. ಇದಕ್ಕೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು, ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು. ನಮ್ಗೆ 2 ಹೊತ್ತು ಆಗುತ್ತಿದ್ದು ನೋಡಿಕೊಂಡು. ಸಾಕಿಷ್ಟು ನೀರು. ಇವಾಗ ಬೇಕು ಒಗ್ಗರಣೆಗೆ ಅಂದರೆ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಅಷ್ಟೇ ಸಾಕು. ಉಪ್ಪೆಲ್ಲ ನೋಡ್ಕೊಳ್ಳಿ ಟೇಸ್ಟು. ಇವಾಗ 2 ವಿಸಿಲ್ ಕೂಗಿಸ್ತೀನಿ. 2 ವಿಸಿಲ್ ಕೂಗಿದ ನಂತರ ನಮ್ಮ ಮೇಲೊಗರೆ ಇಸ್ ರೆಡಿ. ಮೇಲೊಗರೆ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ಹುಳಿ ಪುಡಿ ಇಲ್ಲ, ಖಾರ ಇಲ್ಲ, ಏನೂ ಇಲ್ಲ ನೋಡಿ, ಸಿಂಪಲ್ ಆಗಿರುತ್ತೆ. ಅನ್ನ ರೆಡಿ. ಮುದ್ದೆ ಹೊಡಿಬೋದು. ನಾನು ರಾತ್ರಿ ಮುದ್ದೆ ತಿಂತೀನಿ, ಇವಾಗ ರೈಸ್ ತಿಂತಾ ಇದ್ದೀನಿ. ತಿಂದು ಟೇಸ್ಟ್ ಹೇಳ್ತೀನಿ. ತುಪ್ಪ ಹಾಕೊಂಡು ತಿಂತಾ ಇರೋದೇನೆ ಇವಾಗ. ಯಮಿ ಯಮಿ, ಬಿಸಿ ಬಿಸಿ. ಈ ಕಡೆ ಸೊಪ್ಪು ಸಾರು ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ಆಮ್ಲೆಟ್ ಗಿಮ್ಲೆಟ್ ಹಾಕೊಂಡು ತಿಂದರೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಸಕ್ಕತ್ತಿರುತ್ತೆ. ಸೊ ಇದು ಸೊಪ್ಪು ಮೇಲೊಗರೆ ಟ್ರೈ ಮಾಡಿ.